ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 31. ಲೇಖಕರು ಕೈಸರ್ ಜಹಾ. ಕಾವ್ಯ ತನ್ನ ಆಫೀಸಿನ ಬಳಿ ಇಳಿದು ಆಟೋದವನಿಗೆ ದುಡ್ಡು ನೀಡಿ ಈಕೆಯನ್ನು ಮನೆಯ ಹತ್ತಿರ ಇಳಿಸಿ ಎಂದು ಹೇಳಿದಾಗ ಅಶ್ವಿನಿಯು ತಾನು ಕಾಲೇಜಿಗೆ ಹೋಗುವೆ ಎಂದು ಹೇಳುವಳು. ಸರಿ ಎಂದ ಕಾವ್ಯ ಆಫೀಸಿನ ಒಳ ಹೋಗುವಳು. ಅಶ್ವಿನಿ ತನ್ನ ಕಾಲೇಜಿನ ಬಳಿ ಇಳಿದುಕೊಂಡವಳು ಕ್ಲಾಸಿಗೆ ಹೋಗದೆ ಲೈಬ್ರರಿಗೆ ಹೋಗುವಳು. ಹೋಗಿ ಅಲ್ಲಿಂದ ಚಿರಂತ್ಗೆ ಕಾಲ್ ಮಾಡಿದಾಗ ಆತ ರಿಸೀವ್ ಮಾಡುವುದಿಲ್ಲ. ಸುಮ್ಮನೆ ಅಲ್ಲಿಯೇ ಯೋಚಿಸುತ್ತಾ ಕೂರುವಳು. ಅಶ್ವಿನಿಗೆ ಕಾವ್ಯ ಆ ಸ್ಥಿತಿಯಲ್ಲಿ ಅವರಿಬ್ಬರನ್ನು ನೋಡಿದ್ದು ನಾಚಿಕೆ ಎನ್ನಿಸುತ್ತದೆ. ಅಲ್ಲದೆ ಎಲ್ಲಿ ತನ್ನ ಮನೆಯವರಿಗೆ ಹೇಳುವಳೋ ಎಂದು ಚಿಂತೆ ಆಗಿರುವುದು. ಹಾಗಾಗಿ ಕಾವ್ಯಳಿಗೆ ಕಾಲ್ ಮಾಡುವಳು. ಆದರೆ ಎಷ್ಟು ಕಾಲ್ ಮಾಡಿದರೂ ಕಾವ್ಯ ರಿಸೀವ್ ಮಾಡುವುದಿಲ್ಲ. ತನ್ನ ಚೇರಿನಲ್ಲಿ ಕುಳಿತ ಕಾವ್ಯ, ಎಂತಹ ಕೆಲಸ ಆಗುತ್ತಿತ್ತು. ಇವತ್ತು ನಾನು ಹೋಗುತ್ತಾ ಇರಲಿಲ್ಲ ಅಂದರೆ ಆ ಹುಡುಗ ಅವಳ ಬಾಳನ್ನೇ ಹಾಳು ಮಾಡುತ್ತಿದ್ದ, ಅಥವಾ ಹಾಳು ಮಾಡಿದ್ದಾನ ಎಂದು ಯೋಚಿಸುತ್ತಿದ್ದವಳ ಮುಖದಲ್ಲಿ ಬೆವರಿನ ಹನಿ ಮೂಡುವುದು. ಆಗ ಅಲ್ಲಿಗೆ ಬಂದ ನೇಹ, ಕಾವ್ಯ, ಏನು ಅಷ್ಟೊಂದು ಯೋಚನೆಯಲ್ಲಿ ಮುಳುಗಿದ್ದೀಯಾ? ಹುಷಾರಿದ್ದೀಯ ತಾನೆ ಎಂದು ಅವಳ ತಲೆಯನ್ನು ಮುಟ್ಟಿ ನೋಡಿದಾಗ, ಕಾವ್ಯ, ಜ್ವರ ಇದೆಯಲ್ಲ ನಿನಗೆ, ಯಾಕೆ ಬಂದೆ ಕೆಲಸಕ್ಕೆ? ರಜೆ ಹಾಕೋದಲ್ವಾ ಎಂದು ಕೇಳಿದಾಗ, ಬೆಳಗ್ಗೆ ಎದ್ದಾಗ ಹಾಗೆ ಅನ್ನಿಸ್ತು ನೇಹ, ನಾನೇ ಸುಮ್ಮನೆ ಆದೆ, ಅದಕ್ಕೆ ಅನಿಸುತ್ತೆ, ತುಂಬ ಸುಸ್ತು ಎಂದಾಗ, ತಿಂಡಿ ತಿಂದಿದ್ರೆ ಒಂದು ಟ್ಯಾಬ್ಲೆಟ್ ತಗೋ ಎನ್ನುವಳು. ತಿಂಡಿ ತಿಂದಿಲ್ಲ ಸ್ನೇಹ, ಯಾಕೋ ಮನಸ್ಸೇ ಸರಿಯಿಲ್ಲ ಎಂದು ಹೇಳುವಳು. ಯಾಕೆ ಕಾವ್ಯ, ನಿನ್ನ ಮತ್ತು ಆರ್ಯನ್ ಮಧ್ಯೆ ಎಲ್ಲವೂ ಸರಿಯಿದೆ ತಾನೇ ಎಂದು ಕೇಳಿದಾಗ, ಹಾಗೆಲ್ಲ ಏನಿಲ್ಲ ನೇಹ, ನಾವಿಬ್ಬರೂ ಚೆನ್ನಾಗಿದ್ದೀವಿ, ಜ್ವರ ಇದೆಯಲ್ಲ ಅದಕ್ಕೆ ಅನಿಸುತ್ತೆ ಎನ್ನುವಳು. ಒಂದು ಕೆಲಸ ಮಾಡು, ಆರ್ಯನಿಗೆ ಬರುವುದಕ್ಕೆ ಹೇಳಿ ರಜೆ ತಗೊಂಡು ಮನೆಗೆ ಹೋಗು ಎಂದಾಗ, ಬೇಡ ನೇಹ, ಮೊದಲು ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಳ್ತೀನಿ, ಕಡಿಮೆಯಾಗಲಿಲ್ಲ ಅಂದರೆ ಮನೆಗೆ ಹೋಗುತ್ತೇನೆ ಎನ್ನುವಳು. ಸರಿ ಎಂದು ಇಬ್ಬರು ತಿಂಡಿ ತಿನ್ನಲು ಹೋಗುವರು. ಮೊದಲೇ ಆರ್ಯನ್ ಮತ್ತು ತನ್ನ ಸಂಬಂಧದ ಬಗ್ಗೆ ಯೋಚನೆಯಲ್ಲಿದ್ದವಳಿಗೆ ಈಗ ಅಶ್ವಿನಿಯ ಬಗ್ಗೆ ಯೋಚನೆ ಶುರುವಾಯಿತು. ಮನೆಯಲ್ಲಿ ಮತ್ತೆ ಕಾವ್ಯ ಕಾಣದೇ ಇದ್ದಿದ್ದು ಆರ್ಯನ್ನಿಗೆ ಸಿಟ್ಟನ್ನು ತರಿಸುತ್ತೆ. 2 ದಿನಗಳಿಂದ ಆಕೆ ಇವನ ಕಡೆ ತೋರಿಸುತ್ತಿರುವ ನೀರಸ ವರ್ತನೆ ಇವತ್ತು ಸಿಟ್ಟಿನ ರೂಪ ತೆಗೆದುಕೊಂಡಿರುವುದು. ಯಾರ ಬಳಿಯೂ ಹೆಚ್ಚಾಗಿ ಮಾತನಾಡದೆ ತನ್ನ ಕೆಲಸಕ್ಕೆ ಹೋಗುವನು. ಆದರೆ ಅಲ್ಲಿ ಅವನಿಗೆ ಒಂದು ದೊಡ್ಡ ಸಮಸ್ಯೆ ಉಂಟಾಗಿರುವುದು. ಏನು ಮಾಡಬೇಕೆಂದು ಅವನಿಗೆ ತಿಳಿಯುವುದೇ ಇಲ್ಲ. ಕಾವ್ಯಳಿಗೆ ಕಾಲ್ ಮಾಡಿದರೆ ರಿಸೀವ್ ಮಾಡೋದಿಲ್ಲ. ಸಿಟ್ಟಾದವನು ಎಂದಿಗಿಂತ ಬೇಗನೆ ಕಾವ್ಯಳ ಆಫೀಸ್ ಬಳಿ ಹೋಗುವನು. ಎಷ್ಟು ಹೊತ್ತು ಕಾದರೂ ಕಾವ್ಯ ಹೊರಬರುವುದೇ ಇಲ್ಲ. ನೇಹ ಬಂದಾಗ ಅವಳ ಬಳಿ ಓಡಿ ಹೋದವನು, ನೇಹಾರವರೇ, ಕಾವ್ಯ ಎಲ್ಲಿ? ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ ಎಂದಾಗ, ಆರ್ಯನ್, ಇವತ್ತು ಮಧ್ಯಾಹ್ನ ಮನೆಗೆ ಹೋದಳು ಕಾವ್ಯ, ಅವಳಿಗೆ ಜ್ವರ ಇತ್ತು, ತುಂಬ ಸುಸ್ತಾಗಿದ್ದಳು ಎಂದಾಗ, ಏನು ಜ್ವರ ಇತ್ತಾ ಎನ್ನುವಾಗ, ಯಾಕೆ ಆರ್ಯನ್, ನಿಮಗೆ ಹೇಳಲಿಲ್ವಾ ಕಾವ್ಯ? ಹಾಗೇನಿಲ್ಲ, ಸುಸ್ತು ಅಂತ ಹೇಳಿದರು. ಸರಿ ಬಾಯ್ ಎಂದು ಹೇಳಿದವನು ತಡ ಮಾಡದೆ ತನ್ನ ಬೈಕ್ ತೆಗೆದುಕೊಂಡು ಮನೆಗೆ ಹೋಗುವನು. ಹೋದವನೇ ಬಾಗಿಲಿನಿಂದಲೇ ಕಾವ್ಯ ಕಾವ್ಯ ಎಂದು ಕೂಗುತ್ತಾ ಹೋಗುವಾಗ, ಅಲ್ಲೇ ಟಿವಿ ನೋಡುತ್ತಾ ಕುಳಿತಿದ್ದ ಜಾನಕಿ, ಯಾಕೋ ಹಾಗೆ ಕೂಗುತ್ತಾ ಇದ್ದೀಯಾ? ದಿನವೂ ನೀನೇ ಅಲ್ವಾ ಕರೆದುಕೊಂಡು ಬರೋದು? ನೀನು ನೋಡಿದರೆ ಅವಳು ಮನೆಗೆ ಬಂದಿರುವ ರೀತಿ ಕೂಗುತ್ತಾ ಇದ್ದೀಯಾ ಎನ್ನುವರು. ಅಮ್ಮ, ಕಾವ್ಯ ಇವತ್ತು ಹುಷಾರಿಲ್ಲ ಅಂತ ಬೇಗ ಹೊರಟಿದ್ದಾರೆ, ಅದಕ್ಕೆ ಯಾಕಮ್ಮ ಮನೆಗೆ ಬಂದಿಲ್ವಾ ಎಂದಾಗ, ಬಂದಿದ್ದರೆ ನಿನ್ನ ಕಣ್ಣಿಗೆ ಕಾಣಿಸ್ತಿದ್ಲು ತಾನೆ? ಇಲ್ಲ ಬಂದಿಲ್ಲ, ಕಾಲ್ ಮಾಡು ಅವಳಿಗೆ ಎಂದಾಗ ಮತ್ತೆ ಕಾಲ್ ಮಾಡುವನು. ಆದರೆ ಕಾವ್ಯ ರಿಸೀವ್ ಮಾಡುವುದೇ ಇಲ್ಲ. ಆಗ ಅಮ್ಮ, ನಾನು ಅವರ ಅಮ್ಮನ ಮನೆ ಹತ್ತಿರ ಹೋಗಿ ನೋಡುತ್ತೇನೆ ಎಂದಾಗ, ಬರುತ್ತಾಳೆ ಬಿಡು, ಏನು ಚಿಕ್ಕ ಹುಡುಗಿನಾ ಎನ್ನುವರು. ಅವರ ಮಾತನ್ನು ಕೇಳದೆ ಕಾವ್ಯಳ ತಾಯಿಯ ಮನೆ ಬಳಿ ಹೋಗುವನು. ಹೋದವನೇ, ಆಂಟಿ,
ಕಾವ್ಯ ಎಲ್ಲಿ ಎಂದಾಗ ರೂಮಿನಲ್ಲಿ ಮಲಗಿದ್ದಾಳೆ ಕಣಪ್ಪ. ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಎಂದು ಕೇಳುವರು. ಅದು ಕಾವ್ಯ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ, ಅದಕ್ಕೆ ಭಯ ಆಯಿತು ಆಂಟಿ ಎಂದಾಗ ತಮ್ಮ ಮಗಳ ಕಡೆಗಿನ ಆರ್ಯನ್ನ ಕಾಳಜಿ ನೋಡಿದವರು ನಸುನಕ್ಕರು. ಬಂದವಳು ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾಳೆ ಕಣಪ್ಪ, ಫೋನ್ ಸೈಲೆಂಟ್ನಲ್ಲಿ ಇರಬೇಕು ಎಂದಾಗ ನಿಟ್ಟುಸಿರು ಬಿಟ್ಟವನು, ಆಂಟಿ ನಾನು ರೂಮಿಗೆ ಹೋಗಿ ನೋಡಲಾ ಎಂದಾಗ, ಅಯ್ಯೋ ನಿನ್ನ ಹೆಂಡತಿಯನ್ನು ನೀನು ನೋಡೋಕೆ ನನ್ನೊಂದಿಗೆ ಕೇಳಬೇಕಾ? ಹೋಗಿ ಅವಳನ್ನು ಎದ್ದೇಳಿಸಿ ಕರೆದುಕೊಂಡು ಬಾ, ಕಾಫಿ ಮಾಡ್ತೀನಿ. ಕಾವ್ಯಾಳ ಅಪ್ಪನೂ ಈಗ ಬರ್ತಾರೆ ಎನ್ನುವರು. ಸರಿ ಎಂದು ಮೇಲೆ ಹೋಗುವನು. ಮಲಗಿದವಳ ಮುಖ ನೋಡಿದವನು ಮನಸ್ಸಿಗೆ ಒಂದು ರೀತಿಯ ಹಿತ ಎನಿಸುವುದು. ಅವಳಿಗೆ ಇನ್ನೂ ಜ್ವರ ಇದೆಯಾ ಎಂದು ಮುಟ್ಟಿ ನೋಡುವಾಗ ಅವನ ಸ್ಪರ್ಶಕ್ಕೆ ನಿದ್ದೆಯಿಂದ ಎದ್ದವಳು ಕಣ್ಣು ಬಿಟ್ಟು ಅವನನ್ನೇ ನೋಡಿ, ಆರ್ಯನ್ ನೀವೇನು ಇಲ್ಲಿ ಎಂದು ಹೇಳುತ್ತಾ ಎದ್ದೇಳುವಳು. ಹೇಗಿದೆ ಜ್ವರ ನಿಮಗೆ ಎಂದು ಕೇಳಿದಾಗ, ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಇದೆ. ಯಾಕೆ, ನನ್ನಿಂದ ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಎಂದು ಕೇಳುವನು. ಅವನ ಪ್ರಶ್ನೆಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಅವನನ್ನೇ ನೋಡುವಳು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಕಾವ್ಯ? ನಾನು 2 ದಿನದಿಂದ ನೋಡ್ತಾ ಇದ್ದೀನಿ. ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ, ಏನನ್ನು ಹೇಳಿಕೊಳ್ಳುತ್ತಲೂ ಇಲ್ಲ. ಕಾಲ್ ಮಾಡಿದರೆ ರಿಸೀವ್ ಕೂಡ ಮಾಡೋದಿಲ್ಲ. ಬೆಳಗ್ಗೆ ಎದ್ದು ನೋಡಿದರೆ ನಾನು ಏಳುವ ಮುಂಚೆಯೇ ಆಫೀಸಿಗೆ ಹೋಗಿರ್ತೀರಾ. ಅದಕ್ಕೆ ಕೇಳಿದೆ, ನನ್ನಿಂದ ನಿಮಗೆ ಏನಾದರೂ ತೊಂದರೆಯಾಗಿದೆಯಾ ಅಂತ ಕೇಳಿದಾಗ, ಹಾಗೆಲ್ಲ ಏನಿಲ್ಲ ಆರ್ಯನ್, ನೀವು ತಪ್ಪಾಗಿ ತಿಳಿದಿದ್ದೀರಾ ಅಷ್ಟೇ. ಆಫೀಸಿನಲ್ಲಿ ಕೆಲಸ ಜಾಸ್ತಿ, ಹಾಗಾಗಿ ಮತ್ತೆ ಟೈಮ್ ಸಿಗಲಿಲ್ಲ ಅಷ್ಟೇ ಎನ್ನುವಳು. ನನಗೆ ಕಾಲ್ ಮಾಡಬೇಕು ಅನ್ನುವಷ್ಟು ಟೈಮ್ ನಿಮಗೆ ಸಿಕ್ಕಿಲ್ಲ ಅಲ್ಲವೇ? ಇರಲಿ ಬಿಡಿ ಎಂದಾಗ ಏನು ಹೇಳಬೇಕೆಂದು ಅವಳಿಗೆ ತಿಳಿಯುವುದಿಲ್ಲ. ಬನ್ನಿ, ನಿಮ್ಮ ಅಮ್ಮ ಕಾಫಿ ಕುಡಿಯೋಕೆ ಕರೆದರು ಎಂದಾಗ ಎದ್ದವಳು ಫ್ರೆಶ್ ಆಗಿ ಬಂದು ಅವನ ಜೊತೆ ಕೆಳಗೆ ಬರುವಳು. ಮನೋಹರ್ ಸಹ ಆಫೀಸಿನಿಂದ ಬಂದಿರುವರು. ಆರ್ಯನ್ ಬಳಿ ಅವರ ಕೆಲಸದ ಬಗ್ಗೆ ಕೇಳಿದಾಗ ಅವನಿಗೆ ಒಂದು ರೀತಿಯ ಬೇಸರವಾಗುವುದು. ಇರುವ ವಿಷಯವನ್ನು ಹೇಳದೆ, ಎಲ್ಲ ಸರಿಯಾಗಿದೆ ಅಂಕಲ್ ಎಂದು ಹೇಳುವನು. ಇಬ್ಬರು ಹೊರಡಲು ನಿಂತಾಗ ಆರ್ಯನ್, ಕಾವ್ಯ 1-2 ದಿನ ಇಲ್ಲೇ ಇರಲಿ ಎಂದು ಸಂಗೀತ ಹೇಳುವರು. ಕಾವ್ಯ ಏನು ಹೇಳುವಳು ಎಂದು ಅವಳ ಮುಖವನ್ನೇ ನೋಡುವನು. ಒಂದು ಲೆಕ್ಕದಲ್ಲಿ ಕಾವ್ಯ ಇಲ್ಲೇ ಇರುವುದು ಸರಿ ಎಂದು ಯೋಚಿಸಿದವಳು ಕೂಡಲೇ ಅಶ್ವಿನಿಯ ಬಳಿ ಅವಳ ವಿಷಯವಾಗಿ ಮಾತನಾಡಬೇಕು. ಅದಕ್ಕಾಗಿಯಾದರೂ ತಾನು ಇಂದು ಹೋಗಲೇಬೇಕು ಎಂದು, ಅಮ್ಮ ಇರಲಿ, ಸ್ವಲ್ಪ ದಿನ ಆದ ಮೇಲೆ ಬರುತ್ತೇನೆ ಎಂದು ಹೇಳುವಳು. ಆರ್ಯನ್ನಿಗೆ ಒಂದು ರೀತಿ ನೆಮ್ಮದಿ ಎನ್ನಿಸುವುದು. ಇಬ್ಬರು ಹೋದ ನಂತರ ಸಂಗೀತ ಆರ್ಯನ್ನ ತೋರಿದ ಕಾಳಜಿಯ ಬಗ್ಗೆ ಸಂತೋಷದಿಂದ ಮನೋಹರ್ ಬಳಿ ಹೇಳುವರು. ಮನೆಗೆ ಹೋಗಬೇಕಾದರೂ ಕಾವ್ಯ ದಾರಿಯುದ್ದಕ್ಕೂ ಮೌನವಾಗಿರುವಳು. ಆರ್ಯನ್ ತನ್ನ ಕೆಲಸದ ಮಹತ್ವದ ವಿಚಾರವನ್ನು ಅವಳ ಬಳಿ ಹೇಳಿಕೊಳ್ಳಲು ಕಾಯುವನು. ಆದರೆ ಆಕೆ ಏನೂ ಮಾತನಾಡದಿದ್ದನ್ನು ಅವನಿಗೆ ಬೇಸರ ತರಿಸುವುದು. ಮನೆಗೆ ಬಂದ ಮೇಲೆ ಅವರನ್ನು ನೋಡಿದ ಜಾನಕಿಯವರು, ಯಾಕೆ ಕಾವ್ಯ, ಒಂದು ಫೋನ್ ಕೂಡ ಮಾಡಿ ಹೇಳಬೇಕು ತಾನೆ, ಹೇಳದೆ ಹಾಗೆ ಹೋಗಿದ್ದೀಯಾ? ಅವನಿಗೆ ಏನು, ನಿನ್ನ ಕರೆದುಕೊಂಡು ತಿರುಗುವುದೇ ಕೆಲಸನಾ? ಇವಾಗ ಬಂದಿದ್ದೀಯಾ? ಬೇಗ ಹೋಗಿ ಅಡುಗೆ ಮಾಡು ಎಂದಾಗ ಆಕೆಯ ಆರೋಗ್ಯ ಹೇಗಿದೆ ಎಂದು ಕೇಳದೆ ಬಂದ ತಕ್ಷಣ ತನ್ನ ಅತ್ತೆಯ ಕೊಂಕು ಮಾತುಗಳನ್ನು ಕೇಳಿದವಳ ಮನಸ್ಸಿಗೆ ಬೇಜಾರಾಗುವುದು. ಆರ್ಯನಿಗೂ ಒಂದು ರೀತಿಯ ಕಿರಿಕಿರಿ ಎನಿಸುವುದು. ಏನಮ್ಮ ನಿನ್ನದು, ಬಂದ ತಕ್ಷಣ ಅವರಿಗೆ ಜ್ವರ ಬಂದಿದೆ, ಅದನ್ನು ಕೇಳೋದು ಬಿಟ್ಟು ಹೋಗಿ ಅಡುಗೆ ಮಾಡು ಅಂತಿದ್ದೀಯಲ್ಲ. ಅವರು ಮಾಡಲ್ಲ, ನೀನು ಅಶ್ವಿನಿ ಸೇರಿಕೊಂಡು ಮಾಡಿ ಎಂದಾಗ ಸಿಟ್ಟಾದ ಜಾನಕಿ, ಓಹೋ, ಮಹಾರಾಣಿಯವರು ಹೇಳಿದರೆ ತಾನೇ ಗೊತ್ತಾಗುವುದು. ಅಲ್ಲ, ಜ್ವರ ಬಂದಿದೆ ಅಂತ ಮನೆಯಲ್ಲಿ ಬಂದು ಮಲಗಿದ್ರೆ ಯಾರು ಏನು ಬೇಡ ಅಂತಾರ? ಅಮ್ಮನ ಮನೆಯಲ್ಲಿಯೇ ಆಗಬೇಕಾ? ಮತ್ತೆ ನೀನೇನು ಹೇಳೋದು, ನಾನು ಅಶ್ವಿನಿ ಸೇರಿಕೊಂಡು ಅಡುಗೆ ಮಾಡಿ ಅಂತ ಎಂದು ಹೇಳುವರು. ತನ್ನ ತಾಯಿಯ ಬಾಯಿಯಿಂದ ತನ್ನ ಹೆಸರನ್ನು ಕೇಳಿಸಿಕೊಂಡವಳು ಕಾವ್ಯತ್ತಿಗೆ ಎಲ್ಲ ಹೇಳಿರುವಳೇನೋ ಎಂದು ಗಾಬರಿಯಿಂದ ಹೊರಬರುವಳು ಅಶ್ವಿನಿ. ಮುಂದುವರಿಯುತ್ತದೆ.
ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.